ಟೌನ್ ಹಾಲ್ ಮುಂಭಾಗದಲ್ಲಿ ಒಂದು ರೀತಿಯಂತಹ ರೆಡ್ ಮಾರ್ಚ್ ಕಂಡು ಬರ್ತಾ ಇದೆ. ಕೆಂಪು ಮೆರವಣಿಗೆ ಕಂಡು ಬರ್ತಾ ಇರುವಂತಹದ್ದು ಕಾರ್ಮಿಕ ಸಂಘಟನೆಗಳ ಸಂಕೇತವಾಗಿರುವ ಕೆಂಪು ದಿರಿಸನ್ನು ಧರಿಸಿರತಕ್ಕಂತಹ ಕಾರ್ಯಕರ್ತರು ಈ ಒಂದು ಕೆಂಬಾವುಟಗಳನ್ನು ಹಿಡಿದು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಈಗ ಆರಂಭಿಸಿದ್ದಾರೆ. ಟೌನ್ ಹಾಲ್ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರ್ತಕ್ಕಂತಹ ಕಾರ್ಯಕರ್ತರು ಈ ರೀತಿಯಾದಂತಹ ಪ್ರತಿಭಟನಾ ಮೆರವಣಿಗೆಯನ್ನು ಈಗ ಹಮ್ಮಿಕೊಂಡಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇರುವಂತಹದ್ದು. ಟೌನ್ ಹಾಲ್ ಮುಂಭಾಗದಿಂದ ಈಗ ರಾಜಭವನ ಮುತ್ತಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುತೇಕ ಟೌನ್ ಹಾಲ್ನಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಫ್ರೀಡಂ ಪಾರ್ಕ್ವರೆಗೆ ಕರೆದೊಯ್ಯೋದಕ್ಕೆ ಅವಕಾಶವನ್ನು ಪೊಲೀಸರು ಕಲ್ಪಿಸಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನಾ ಮೆರವಣಿಗೆಯನ್ನು ಹೊರಟಿರ್ತಕ್ಕಂತಹ CITU ಮತ್ತು AITUC ಕಾರ್ಯಕರ್ತರನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಬಹುತೇಕ ಎಲ್ಲ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಹಾಗೆಯೇ ಆಶಾ ಕಾರ್ಯಕರ್ತೆಯರು ಇಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಇರಬಹುದು, ಇವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಈಗಾಗಲೇ ಪ್ರತಿಭಟನಾ ಮೆರವಣಿಗೆ ಈಗ ಟೌನ್ ಹಾಲ್ನಿಂದ ಹೊರಟಿರುವಂತಹದ್ದು. ಇದು ನೇರವಾಗಿ ಫ್ರೀಡಂ ಪಾರ್ಕ್ವರೆಗೆ ತಲುಪುತ್ತೆ. ಅದಾದ ನಂತರ ಅಲ್ಲಿ ಪ್ರತಿಭಟನಾ ನಿರತರನ್ನು ತಡೆಯುವಂತಹ ಸಾಧ್ಯತೆ ಇದೆ. ರಾಜಭವನ ಮುತ್ತಿಗೆ ಹಾಕುವಂತಹ ನಿಟ್ಟಿನಲ್ಲಿ ರಾಜಭವನ ಚಲೋವನ್ನು ಈಗ ಆರಂಭಿಸಿದ್ದಾರೆ. ಆದರೆ ಬಹುತೇಕ ಇವರ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಪೊಲೀಸ್ ಭದ್ರತೆಯೊಂದಿಗೆ ಫ್ರೀಡಂ ಪಾರ್ಕ್ವರೆಗೆ ಮಾತ್ರ ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಸಾಧ್ಯತೆ ಇದೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಪ್ರತಿಭಟನಾ ಮೆರವಣಿಗೆಯನ್ನು ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ನಡೆಸಿದರು. ಇವತ್ತು ಮತ್ತೊಮ್ಮೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇರತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಈಗ ತಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ 2 ದಿವಸಗಳ ಕಾರ್ಮಿಕ ಮುಷ್ಕರವನ್ನು, ದೇಶವ್ಯಾಪಿ ಮುಷ್ಕರವನ್ನು ಕಾರ್ಮಿಕರು ಹಮ್ಮಿಕೊಂಡಿದ್ದರು. ಇದರ ಭಾಗವಾಗಿ ಈಗ ಟೌನ್ ಹಾಲ್ ಮುಂಭಾಗದಿಂದ ಹೊರಟಿರ್ತಕ್ಕಂತಹ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರ ಮೆರವಣಿಗೆ ಈಗ ಆರಂಭಗೊಂಡಿದೆ. ಹೀಗೆ ಟೌನ್ ಹಾಲ್ ಮುಂಭಾಗದಿಂದ ಹೊರಟಿರ್ತಕ್ಕಂತಹ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನಾ ರ್ಯಾಲಿ ರಾಜಭವನ ಮುತ್ತಿಗೆಯ ರ್ಯಾಲಿಯನ್ನು ಹೊರಟಿರುವಂಥದ್ದು. ರಾಜಭವನದ ಕಡೆಗೆ ಈ ಒಂದು ರ್ಯಾಲಿ ಹೊರಟಿದೆ. ಬಹುತೇಕ ಈ ಕಾರ್ಮಿಕರ ರ್ಯಾಲಿಯನ್ನು ಫ್ರೀಡಂ ಪಾರ್ಕ್ವರೆಗೆ ಮಾತ್ರ ಕರೆದೊಯ್ಯೋದಕ್ಕೆ ಅವಕಾಶವನ್ನು ಕಲ್ಪಿಸುವಂತಹ ಸಾಧ್ಯತೆ ಇದೆ. ಪೊಲೀಸರು ಈಗಾಗಲೇ ಬಿಗಿ ಭದ್ರತೆಯೊಂದಿಗೆ ಈ ಒಂದು ಕಾರ್ಮಿಕರ ಮೆರವಣಿಗೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರತಕ್ಕಂತಹ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಕೇಂದ್ರ ಸರ್ಕಾರ ತಮ್ಮ 12 ಬೇಡಿಕೆಗಳಿಗೆ, ವಿಶೇಷವಾಗಿ 12 ಬೇಡಿಕೆಗಳು, ಇದರ ಹೊರತಾಗಿಯೂ ಕೂಡ ವಿವಿಧ ಸಂಘಟನೆಗಳ ಪ್ರತ್ಯೇಕ ಬೇಡಿಕೆಗಳು ಕೂಡ ಇದ್ದಾವೆ. ವಿಶೇಷವಾಗಿ ಈಗ ಬ್ಯಾಂಕ್ ಎಂಪ್ಲಾಯೀಸ್ನಿಂದ ವ್ಯಕ್ತವಾಗಿರ್ತಕ್ಕಂಥ ಒಂದಷ್ಟು ಬೇಡಿಕೆಗಳಿದ್ದಾವೆ. ಅಂಚೆ ಕಚೇರಿಯ ಸಿಬ್ಬಂದಿಗಳಿಂದ ವ್ಯಕ್ತವಾಗಿರುವಂತಹ ಒಂದಷ್ಟು ಬೇಡಿಕೆಗಳು ಸಪ್ರೇಟ್ ಆಗಿರುವಂಥದ್ದು. ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಸಂಬಂಧಪಟ್ಟಂತೆ ಈ ಹೋರಾಟದ ಮೆರವಣಿಗೆ ಈಗ ಆರಂಭ ಆಗಿರುವಂತಹದ್ದು.